ಈ ಬೀದಿ ನಾಯಿಗಳ ಹಾವಳಿ ಅನ್ನೋದು ಮುಗಿಯದ ಅಧ್ಯಾಯ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ತಮ್ಮ ಹಾವಳಿಯನ್ನ ಜಾಸ್ತಿ ಮಾಡ್ಕೊಂಡಿದ್ದಾವೆ. ಜನಸಾಮಾನ್ಯರು ರಸ್ತೆಯಲ್ಲಿ ಓಡಾಡೋದಿಕ್ಕಾಗ್ತಾ ಇಲ್ಲ. ಬೆಂಗಳೂರಿನಲ್ಲಂತೂ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ತಾಯಿ ಮುಂದೆಯೇ ಮಗುವಿನ ಮೇಲೆ ಡಾಗ್ ಅಟ್ಯಾಕ್ ಅನ್ನು ಮಾಡಿದೆ. ಕಾಳಿನ ಅಗ್ರಹಾರದ ಎಂಎಲ್ಎ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಸಂಜೆ 7:30ರ ಸುಮಾರಿಗೆ ಘಟನೆ ನಡೆದಿದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೀದಿ ನಾಯಿ ದಾಳಿಯನ್ನ ಮಾಡಿರುವಂತದ್ದು. ಇನ್ನು ನಾಯಿ ದಾಳಿ ಮಾಡ್ತಿದ್ದಂತೆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ತಾಯಿ. ನಾಯಿ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನೆಲಕ್ಕೆ ಕೂಡ ಬಿದ್ದಿದ್ದಾರೆ ತಾಯಿ ಹಾಗೂ ಮಗು. ಡಾಗ್ ಡೆಡ್ಲಿ ಅಟ್ಯಾಕ್ ನ ದೃಶ್ಯ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಮಕ್ಕಳು, ವೃದ್ಧರು, ಜನಸಾಮಾನ್ಯರು ದಾರಿಯಲ್ಲಿ ಓಡಾಡೋದಕ್ಕಾಗಲ್ಲ, ಆ ಮಟ್ಟಿಗೆ ಆಗ್ತಾ ಇರುವಂತದ್ದು. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿಯಾದಂತಹ ಘಟನೆ ನೆನೆ ಬೆಂಗಳೂರಿನಲ್ಲಿ ಕೂಡ ನಡೆದಿದೆ. ಸಂಜೆ ತಾಯಿ ಮಗು ಇಬ್ರು ಕೂಡ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಡಾಗ್ ಕಾಳಿನ ಅಗ್ರಹಾರದ ಎಂಎಲ್ಎ ಲೇಔಟ್ ನಲ್ಲಿ ಘಟನೆ ನಡೆದಿದೆ. ನಿನ್ನೆ ಸಂಜೆ 7:30ರ ಸುಮಾರಿಗೆ ನಡೆದಿರುವಂತಹ ಘಟನೆ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣವನ್ನ ಹಾಕಬೇಕು. ತಾಯಿ ಇದ್ದಿದ್ದಕ್ಕೆ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಂಡ್ರು. ನೆಲಕ್ಕೆ ಬಿದ್ದಿದ್ದಾರೆ ಇಬ್ರು ಕೂಡ, ಆದ್ರೂ ಕೂಡ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಂಡಿದ್ದಾರೆ ಆ ತಾಯಿ. ಆದ್ರೆ ತಾಯಿ ಇಲ್ಲ ಅಂತ ಅಂದ್ರೆ ಮಗುವಿನ ಪರಿಸ್ಥಿತಿ ಏನಾಗ್ಬೇಕಾಗಿತ್ತು, ಏನಾಗ್ತಾ ಇತ್ತು ಊಹಿಸ್ಕೊಳ್ಳೋದಕ್ಕೂ ಕೂಡ ಅಸಾಧ್ಯವಾಗಿದೆ. ಈ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣವನ್ನ ಹಾಕಬೇಕಾಗತ್ತೆ ಜಿಬಿಎ ಪಾಲಿಕೆ ಕೂಡ. ಈ ಸಂದರ್ಭದಲ್ಲಿ ನಿನ್ನೆ ಸಂಜೆ 7:30ರ ಸುಮಾರಿಗೆ ನಡೆದಿರುವಂತಹ ಘಟನೆ. ಅಲ್ಲಿ ಹೋಗ್ತಾ ಇದ್ದಂತಹ ವಾಹನ ಸವಾರರು ಕೂಡ ಅವರ ಸಹಾಯಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ಇಲ್ಲ ಅಂತ ಅಂದಿದ್ದಿದ್ರೆ ಆ ಮಗುವಿನ ಪರಿಸ್ಥಿತಿ ಏನಾಗಬೇಕಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದಿಕ್ಕೆ ಭಯ ಆಗತ್ತೆ. ಆ ಮಟ್ಟಿಗೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರುವಂತದ್ದು ಇತ್ತೀಚೆಗೆ. ಎಲ್ಲಿ ನೋಡಿದ್ರು ಕೂಡ ಬೀದಿ ನಾಯಿಗಳು ಬೇಕಾಬಿಟ್ಟಿಯಾಗಿ ಅಟ್ಯಾಕ್ ಮಾಡ್ತಿದ್ದಾವೆ. ಅವುಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳೋದಕ್ಕೆ ಜನಸಾಮಾನ್ಯರು ಕೂಡ ಹರಸಾಹಸವನ್ನ ಪಡ್ತಿದ್ದಾರೆ. ಒಬ್ಬಂಟಿಯಾಗಿ ಓಡಾಡೋದಕ್ಕಂತೂ ಆಗೋದೇ ಇಲ್ಲ. 4-5 ಜನ ಸುತ್ತಮುತ್ತ ಇದ್ರೆ ಅಟ್ಲೀಸ್ಟ್ ಇವ್ರು ಎದುರಿಸಿದ್ರೆ ಆ ನಾಯಿ ಸುಮ್ಮನೆ ಹೋಗುತ್ತೆ, ಅದರ್ವೈಸ್ ಅಟ್ಯಾಕ್ ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಾನೂ ಕೂಡ ಗೊತ್ತಾಗೋದಿಲ್ಲ. ಹುಚ್ಚು ನಾಯಿಗಳ ರೀತಿನಲ್ಲಿ ಅಟ್ಯಾಕ್ ಮಾಡ್ತಾವೆ ಬೀದಿ ನಾಯಿಗಳು. ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಘಟನೆ ನಡೆದಿರುವಂತದ್ದು. ಮಗುವಿನ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ ನಾಯಿ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿರೋ